ಸಭಾಧ್ಯಕ್ಷರು ಆರೋಗ್ಯ ಸಚಿವರಾಗಿದ್ರು. ತುಂಬಾನೇ ಸಪೋರ್ಟ್ ಇತ್ತು ಆ ಕಾಲದಲ್ಲಿ. ಈಗ ಮತ್ತೆ ಹೌದು, ಖಂಡಿತ. ಆಯುಷ್ ಹಬ್ಬ 2026ರ ಒಂದು ವಿಶೇಷತೆ ಹೇಳಿದ್ರೆ ಸಾರ್ವಜನಿಕರಿಗೆ ಎಲ್ಲರಿಗೂ ಮುಕ್ತವಾದಂತಹ ಪ್ರವೇಶಾವಕಾಶ ಇದೆ. ಇದರಲ್ಲಿ ನಾವು ಆರೋಗ್ಯ ಆಹಾರ ಹಬ್ಬ, ಮಹಿಳಾ ಸ್ವಾಸ್ಥ್ಯ ಹಬ್ಬ, ಆಯುಷ್ ಸೌಂದರ್ಯ ಹಬ್ಬ, ಹೃದಯ ಆರೋಗ್ಯ ಸಂಭ್ರಮ, ಇದನ್ನೊಂದು ಸ್ಪೆಷಲ್ ಆಗಿ ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. ಈಗಿನ ಕಾಲದಲ್ಲಿ ತುಂಬಾನೇ ಜನ ಹೃದಯಾಘಾತದಿಂದ ಸಾಯುವುದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನಾವು 2,000 ಜನ ರಿಜಿಸ್ಟರ್ಡ್ ಜನಗಳಿಗೆ ಹೃದಯ ತಪಾಸಣೆ, ಡಯಾಗ್ನೋಸ್ಟಿಕ್ಸ್ ಹೇಳಿದ್ರೆ ಮಾಡರ್ನ್ ಮೆಥಡ್ಸ್ನಲ್ಲಿ ಡಯಾಗ್ನೋಸ್ಟಿಕ್ಸ್ ಮಾಡಿ, ಅದರ ನಂತರ ಆಯುಷ್ನ ಒಂದು ಪದ್ಧತಿಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬಹುದು ಹೇಳುವಂತಹ ಒಂದು ಮಾಹಿತಿಗಳನ್ನು ಅವತ್ತು ಕೊಡ್ಲಿಕ್ಕಿದ್ದೇವೆ. ಅದು ಮಾತ್ರ ಅಲ್ಲ, ಒತ್ತಡ ನಿರ್ವಹಣಾ ಕೌಶಲ್ಯ ಹೇಳಿದ್ರೆ ಈಗ ನಾವು ನೋಡ್ತಾ ಇದ್ದೇವೆ, ಎಕ್ಸಾಮಿನೇಷನ್ ಒತ್ತಡ ಇರಬಹುದು, ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಶುರುವಾಗ್ತದೆ. ಹಾಗಾಗಿ ಮಕ್ಕಳಿಗೋಸ್ಕರ, ಮಕ್ಕಳು ಮತ್ತು ಮಹಿಳೆಯರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಒತ್ತಡ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಎಕ್ಸಾಮ್ಸ್ ಅನ್ನು ಹೇಗೆ ಫೇಸ್ ಮಾಡಬೇಕು, ಈ ವಿಚಾರದಲ್ಲಿ ಸಹ ಈ ಒಂದು ಟಾಪಿಕ್ ಅನ್ನು ನಾವು ಅಲ್ಲಿ ಇಟ್ಕೊಂಡಿದ್ದೇವೆ. ಆಯುಷ್ ವೈಜ್ಞಾನಿಕ ಅಧಿವೇಶನಗಳಿರ್ತವೆ. ಅದು ಎಲ್ಲ ಆಯುಷ್ ಪದ್ಧತಿಯ ಎಲ್ಲ ಸ್ಟ್ರೀಮ್ಸ್ಗಳಿಗೆ ಅಪ್ಲೈ ಆಗುವಂತಹ ಒಂದು ಟಾಪಿಕ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ. ಸ್ವದೇಶಿ ಸಾವಯವ ಹಬ್ಬ ಇರ್ತದೆ, ಆಯುಷ್ ಚಿಕಿತ್ಸಾ ದರ್ಶನ ಇರ್ತದೆ, ಸ್ವಾಸ್ಥ್ಯ ಪ್ರದರ್ಶನ ಮಳಿಗೆಗಳಿರ್ತವೆ, ಆಯುಷ್ ಔಷಧ ಮಳಿಗೆಗಳಿರ್ತವೆ, ಆಯುಷ್ ಹ್ಯಾಕೆಥಾನ್ ಇದೆ. ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅನ್ನು ಒಟ್ಟಿಗೆ ಸೇರಿಸಿಕೊಂಡು ಆಯುಷ್ನಲ್ಲಿ ಮುಂದೆ ಬರುವಂತಹ ಯಾವ ರೀತಿಯಲ್ಲಿ ನಾವು ಈಗಿನ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಳ್ಬಹುದು ಹೇಳಿ ಹ್ಯಾಕೆಥಾನ್ ಮತ್ತು ಐಡಿಯಾಥಾನ್ ಇಟ್ಕೊಂಡಿದ್ದೇವೆ. ಆಯುಷ್ ಸ್ಮಾರ್ಟ್ ಆ್ಯಪ್ಗಳಿರ್ತವೆ ಮತ್ತು ಸಾಂಸ್ಕೃತಿಕ ವೈಭವ ಮತ್ತು ಮನೋರಂಜನಾ ಹಬ್ಬ, ಇದೆಲ್ಲ ನಾವು ಆಯುಷ್ ಹಬ್ಬದಲ್ಲಿ ಹಮ್ಮಿಕೊಂಡಂತಹ ಒಂದು ವ್ಯವಸ್ಥೆಗಳು. ಮಹಿಳಾ ಹಬ್ಬವನ್ನು ನಾನು ಇಲ್ಲಿ ಉಲ್ಲೇಖ ಮಾಡಬೇಕಂತಿದ್ದೇನೆ. ಒಂದು ಹೆಣ್ಣು ಮಗಳು ಒಂದು ಅಡಲೆಸೆಂಟ್ ಏಜ್ ಹೇಳಿದ್ರೆ ಅವಳು ಮೈನರಿಯುವುದರಿಂದ ಹಿಡಿದು ಒಂದು ಹೆಂಗಸಿನ ಪರಿಪೂರ್ಣವಾದಂತಹ ಜೀವನ ಯಾವ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡಬೇಕು ಹೇಳುವಂತಹದ್ದನ್ನು ಸಹ ಸ್ಪೆಷಲ್ ಆಗಿ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲ ನಮ್ಮ ಮಾಧ್ಯಮ ಮಿತ್ರರ ನಮಗೆ ಸಹಕಾರ ಬೇಕು. ಆದಷ್ಟು ಜನ ಆಯುಷ್ನತ್ತ ಬರಬೇಕು. ಆಯುಷ್ನಲ್ಲಿ ಇರುವಂತಹ ವಿಶೇಷವಾದಂತಹ ಜ್ಞಾನ ಏನಿದೆ ಅದು ಎಲ್ಲರಿಗೆ ಗೊತ್ತಾಗಬೇಕು ಹೇಳುವಂಥದ್ದು ಒಂದು ಇದರ ಉದ್ದೇಶ. ಮತ್ತೆ ನಿಮ್ಗೆ ಏನಾದರೂ ಇದರ ವಿಷಯದಲ್ಲಿ ಕೇಳಲಿಕ್ಕಿದ್ರೆ ಖಂಡಿತವಾಗಿ ನಾವು ಆರ್ ಓಪನ್ ಟು ಕ್ವೆಶ್ಚನ್ಸ್. ಹಾಂ, ಈಗ ಟೆಕ್ನಾಲಜಿ, ಈಗ ಫಾರ್ ಎಕ್ಸಾಂಪಲ್ ಮುಂಚೆ ಆಯುರ್ವೇದದಲ್ಲಿ ನಾಡಿ, ಈಗ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ, ಒಂದು ನಾಡಿ ಪರೀಕ್ಷೆ ಅಂತ ಇರ್ತಾ ಇತ್ತು. ಈಗ ಅದರ ಒಟ್ಟಿಗೆ ಫಿಸಿಕ್ಸ್ ಅನ್ನು, ಎಲೆಕ್ಟ್ರಾನಿಕ್ಸ್ ಅನ್ನು ಸೇರಿಸಿಕೊಂಡು ಈಗ ನಾಡಿ ತರಂಗಿಣಿ ಹೇಳುವಂಥದ್ದನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಆಯುಷ್ನ ವಿಶೇಷವಾದ ಜ್ಞಾನವನ್ನು ಇವತ್ತಿನ ಕಾಲಕ್ಕೆ ಅಳವಡಿಸಲಿಕ್ಕೆ ಹೇಗೆ ಟೆಕ್ನಾಲಜಿಯನ್ನು ಅದರೊಳಗೆ ಹೇಗೆ ಅಳವಡಿಸ್ಬೋದು. ಎಷ್ಟೋ ಜನರ ಮಕ್ಕಳು ಇವತ್ತು ಸ್ಟೂಡೆಂಟ್ಸ್ ವಿಶೇಷವಾದಂತಹ ಐಡಿಯಾಸ್ ಇಟ್ಕೊಂಡು ಬರ್ತಾ ಇದ್ದಾರೆ. ಆ ಐಡಿಯಾಸ್ಗೆ ಅವರು ಪೋಷಣೆ ಆಗಬೇಕು, ಪೋಷಣೆ ಆಗ್ತಾ ಇಲ್ಲ. ಆ ಪೋಷಣೆಯನ್ನು ನಾವು ಕೊಡುವಂತಹ ಒಂದು ಪ್ಲಾಟ್ಫಾರ್ಮ್ ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ. ಐಡಿಯಾಥಾನ್ಸ್ ಇದೆ, ಅದರ ಒಟ್ಟಿಗೆ ಐಡಿಯಾಥಾನ್ ಆ್ಯಂಡ್ ಹ್ಯಾಕೆಥಾನ್. ಸ್ಮಾರ್ಟ್ ಆ್ಯಪ್ಸ್ ಅಂತ ಹೇಳಿದರೆ ನಮಗೆ ಈಗ ಕೆಲವಾರು ಇನೋವೇಷನ್ಸ್, ಈಗ ಉಳಿದ ಇದರಲ್ಲಿ ಹೇಗೆ ಆ್ಯಪ್ಸ್ ಅನ್ನು ನಾವು ಮಾಡ್ತೇವೆ ಅದೇ ರೀತಿಯಲ್ಲಿ ಆಯುಷ್ಗೆ ಸಂಬಂಧಪಟ್ಟಂತಹ ನಾನಾ ರೀತಿಯ ಆಯಾಮಗಳಲ್ಲಿ ಆ್ಯಪ್ಸ್ ಮಾಡುವಂತಹ ಒಂದು ವಿಚಾರ. ಹಾಂ, ಸರಿ. ನಿಮ್ಮ ಕ್ವೆಶ್ಚನ್ ತುಂಬಾ ಸರಿಯಾದದ್ದೇ, ಮಾತ್ರ ಇವತ್ತಿಗೆ ಪ್ರಸ್ತುತ ಅಂತ ಗೊತ್ತಿಲ್ಲ. ಆದ್ರೂ ಸಹ ಜೆನ್ಯುವಿನ್ ಆಗಿ ಈಗ ಇಷ್ಟು ಜನ ಗ್ರಾಜ್ಯುಯೇಟ್ಸ್ ನಾವು ಹೊರಗೆ ಬರ್ತಾ ಇದ್ದೇವೆ, ಜನರಿಗೆ ಸಹ ಅದು ಅರ್ಥ ಮಾಡಿಕೊಳ್ಬೇಕು. ಹಾಗೆಂತ ಹೇಳಿ ಉಳಿದವರನ್ನು ಅಲ್ಲಗಳೆಯುವುದಿಲ್ಲ. ಎಷ್ಟೋ ಜನ ಪಾರಂಪರಿಕವಾಗಿ ಅವರ ತಂದೆಯಿಂದ ಮುತ್ತಾತನಿಂದ ಎಲ್ಲ ಕಲ್ತ್ಕೊಂಡು ಬಂದವರಿದ್ದಾರೆ, ಅವರನ್ನು ಸಹ ನಾವು ಅಲ್ಲಗಳೆಯುವುದಿಲ್ಲ. ಆದ್ರೆ ಸಹ ನೀವು ಅದನ್ನು ಫಾಲೋ ಮಾಡುವಾಗ ಒಂದು ಕ್ವಾಲಿಫೈಡ್ ಆಯುರ್ವೇದ ಅಥವಾ ಹೋಮಿಯೋಪತಿ ಅಥವಾ ನೇಚುರೋಪತಿ ಡಾಕ್ಟರ್ ಹತ್ರ ನೀವು ಒಂದು ಮತ್ತೊಮ್ಮೆ ಸೆಕೆಂಡ್ ಒಪಿನಿಯನ್ ತೆಕೊಂಡು ನಂತರ ಫಾಲೋ ಮಾಡ್ಕೊಳ್ಳಿ ಅಂತ ಅಷ್ಟೇ.